ಎಲ್ಲರಿಗೂ ಎಕ್ಸಾಮ್ ನಾಲೆಡ್ಜ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ದೈನಂದಿನ ಪ್ರಚಲಿತ ಘಟನೆಗಳನ್ನು MCQ ರೂಪದಲ್ಲಿ ನೋಡೋಣ. ಅದರಲ್ಲಿ ಮೊದಲ ಪ್ರಶ್ನೆ, ಸಿಂಪ್ರಿ ವರದಿಯ ಪ್ರಕಾರ ಸಶಸ್ತ್ರ ಆಮದುಗಳಲ್ಲಿ ಅಗ್ರಸ್ಥಾನದಲ್ಲಿರುವ ರಾಷ್ಟ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಭಾರತ. ಇತ್ತೀಚೆಗೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂದರೆ ಸಿಂಪ್ರಿಯ ವರದಿಯ ಪ್ರಕಾರ 2019ರಿಂದ 2023ರ ಅವಧಿಯಲ್ಲಿ ಭಾರತವು ವಿಶ್ವದ ಅಗ್ರ ಸಶಸ್ತ್ರ ಆಮದುಗಾರರಾಗಿದೆ ದೇಶವಾಗಿದೆ. ಈ ಒಂದು ವರದಿಯು 2014ರಿಂದ 18ರ ಅವಧಿಗೆ ಹೋಲಿಸಿದರೆ ಭಾರತದ ಸಶಸ್ತ್ರ ಆಮದು 4.7ರಷ್ಟು ಹೆಚ್ಚಳವಾಗಿದೆ ಎಂದು ವರದಿ ನೀಡಿದೆ. ಇನ್ನು ಈ ಸಿಂಪ್ರಿ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ವು ಇದೊಂದು ಸ್ಟಾಕ್ಹೋಮ್ನಲ್ಲಿರುವ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ. ಅಂದರೆ ಇದರ ಕೇಂದ್ರ ಕಚೇರಿಯು ಸ್ವೀಡನ್ ದೇಶದ ಸ್ಟಾಕ್ಹೋಮ್ನಲ್ಲಿದೆ. ಇದು 1966ರಲ್ಲಿ ಸ್ಥಾಪಿಸಲಾಯಿತು. ಇದು ಮುಖ್ಯವಾಗಿ ಸಶಸ್ತ್ರ ಸಂಘರ್ಷ, ಮಿಲಿಟರಿ ಖರ್ಚು ಮತ್ತು ಸಶಸ್ತ್ರ ವ್ಯಾಪಾರ ಹಾಗೂ ನಿಶಸ್ತ್ರೀಕರಣ ಮತ್ತು ಸಶಸ್ತ್ರ ನಿಯಂತ್ರಣಕ್ಕಾಗಿ ಡೇಟಾ ವಿಶ್ಲೇಷಣೆ ಮತ್ತು ಶಿಫಾರಸುಗಳನ್ನು ಒದಗಿಸುವ ಒಂದು ಸಂಸ್ಥೆಯಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ ಯಾವ ಆಟಗಾರರು ತಮ್ಮ 2ನೇ ಫ್ರೆಂಚ್ ಓಪನ್ ಪುರುಷರ ಡಬಲ್ಸ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ. ಇತ್ತೀಚೆಗೆ ಸಾತ್ವಿಕ್ ಸಾಯಿರಾಜ್ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಅವರು ತಮ್ಮ 2ನೇ ಫ್ರೆಂಚ್ ಓಪನ್ ಪುರುಷರ ಡಬಲ್ಸ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇವರು ಚೈನೀಸ್ ದೇಶದ ತೈಪಿಯ ಲಿ ಜೈ ಹುಯಿ ಮತ್ತು ಯಾಂಗ್ಪೋ ಹುವಾನ್ಸ್ ಅವರನ್ನು ಸೋಲಿಸುವುದರ ಮೂಲಕ ಇನ್ನು ಬ್ಯಾಡ್ಮಿಂಟನ್ ಟೂರಿಯನ್ನು ಆಯೋಜಿಸುವ ಒಂದು ಸಂಸ್ಥೆ ವಿಶ್ವ ಬ್ಯಾಡ್ಮಿಂಟನ್ ಫೆಡರೇಷನ್. ಇದು ಸ್ಥಾಪನೆಯಾಗಿದ್ದು 1934ರಲ್ಲಿ ವಿಶ್ವ ಬ್ಯಾಡ್ಮಿಂಟನ್ ಫೆಡರೇಷನ್ ಸ್ಥಾಪನೆಯಾಯಿತು. ಇದರ ಕೇಂದ್ರ ಕಚೇರಿಯು ಮಲೇಷ್ಯಾ ದೇಶದ ಕೌಲಾಲಂಪುರದಲ್ಲಿದೆ. ನೆಕ್ಸ್ಟ್ ಕ್ವೆಶ್ಚನ್, ಬ್ಯೂಟಿ ವಿತ್ ಎ ಪರ್ಪಸ್ ಹ್ಯುಮ್ಯಾನಿಟೇರಿಯನ್ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ನೀತಾ ಅಂಬಾನಿಯವರಿಗೆ. ಇತ್ತೀಚೆಗೆ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ ಹಾಲ್ನಲ್ಲಿ ನಡೆದ 71ನೇ ವಿಶ್ವಸುಂದರಿ ಫಿನಾಲಿ ಕಾರ್ಯಕ್ರಮದಲ್ಲಿ ರಿಲಯನ್ಸ್ ಫೌಂಡೇಶನ್ ಅಧ್ಯಕ್ಷರಾಗಿರುವ ನೀತಾ ಅಂಬಾನಿಯವರಿಗೆ ಬ್ಯೂಟಿ ವಿತ್ ಎ ಪರ್ಪಸ್ ಹ್ಯುಮ್ಯಾನಿಟೇರಿಯನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಈ ಪ್ರಶಸ್ತಿಯು ಇವರಿಗೆ ಒಂದು ಸಾಮಾಜಿಕ ಸೇವೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ವಂದೇ ಭಾರತ್ ರೈಲನ್ನು ಯಾವ ನಗರಗಳ ಮಧ್ಯೆ ಸಂಚರಿಸಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮೈಸೂರು, ಬೆಂಗಳೂರು ಮತ್ತು ಚೆನ್ನೈ ಮಧ್ಯೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ಬೆಂಗಳೂರಿನಿಂದ ಕಲಬುರಗಿ ಮತ್ತು ಬೆಂಗಳೂರಿನಿಂದ ಚೆನ್ನೈ ಮಧ್ಯೆ ಮಾರ್ಗದಲ್ಲಿ ಇನ್ನೂ 2 ರೈಲುಗಳಿಗೆ ಚಾಲನೆ ನೀಡಲಾಗಿದ್ದು, ಈಗ ಕರ್ನಾಟಕದಲ್ಲಿ ವಂದೇ ಭಾರತ ರೈಲುಗಳ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಅದೇ ರೀತಿ ಕರ್ನಾಟಕದಲ್ಲಿ ಸಂಚರಿಸಿದ ಮೊದಲ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಮೈಸೂರು, ಬೆಂಗಳೂರು, ಚೆನ್ನೈ ಮಧ್ಯೆ. ಇನ್ನು 2ನೇ ರೈಲು ಬೆಂಗಳೂರಿನಿಂದ ಧಾರವಾಡವರೆಗೆ ಸಂಚರಿಸಿತ್ತು. ಇನ್ನು ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಪ್ರಾರಂಭವಾಗಿದ್ದು 2019 ಫೆಬ್ರವರಿ 15ರಂದು. ಇದು ನವದೆಹಲಿಯಿಂದ ವಾರಾಣಸಿವರೆಗೆ ಮೊದಲ ವಂದೇ ಭಾರತ್ ಎಕ್ಸ್ಪ್ರೆಸ್ ಸಂಚರಿಸಿತ್ತು. 2ನೇ ರೈಲು ನವದೆಹಲಿಯಿಂದ ಕಾಟ್ರಾವರೆಗೆ ಸಂಚರಿಸಿತ್ತು. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ ಬುಡಕಟ್ಟು ಹಳ್ಳಿಗಳನ್ನು ಇಂಟರ್ನೆಟ್ ಸೇವೆಗಳೊಂದಿಗೆ ಸಂಪರ್ಕಿಸಲು ಕೇಂದ್ರ ಸರ್ಕಾರವು ಯಾವ ಸಂಸ್ಥೆಯೊಂದಿಗೆ ಪಾಲುದಾರಿಕೆ ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಇಸ್ರೋ. ಇತ್ತೀಚೆಗೆ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ಜಾರ್ಖಂಡ್, ಮಧ್ಯಪ್ರದೇಶ ಮತ್ತು ಒಡಿಶಾ, ಮಹಾರಾಷ್ಟ್ರದಾದ್ಯಂತ 80 ಬುಡಕಟ್ಟು ಹಳ್ಳಿಗಳಲ್ಲಿ ಒಂದು ಪ್ರಾಯೋಗಿಕ ಯೋಜನೆಗಾಗಿ ವಿಸ್ಯಾಟ್ ಎಂಬ ನಿಲ್ದಾಣವನ್ನು ನಿಯೋಜಿಸಲು ಇಸ್ರೋನೊಂದಿಗೆ ಪಾಲುದಾರಿಕೆ ಮಾಡಲು ಯೋಜಿಸಿದೆ. ಈ ಸಹಯೋಗವು ಇಂಟರ್ನೆಟ್, ವೈದ್ಯಕೀಯ ಮತ್ತು ಶೈಕ್ಷಣಿಕ ಸಂಪರ್ಕದಂಥ ಅಗತ್ಯ ಸೇವೆಗಳನ್ನು ಒದಗಿಸುವ ಒಂದು ಗುರಿಯೊಂದಿಗೆ ಈ ಯೋಜನೆ ಕೇಂದ್ರ ಸರ್ಕಾರ ಹಾಕಿಕೊಂಡಿದೆ. ಇನ್ನು ಇಸ್ರೋ ಸಂಸ್ಥೆಯ ಮುಖ್ಯಸ್ಥರಾದ ಎಸ್ ಸೋಮನಾಥ್ರವರ ಸಹಯೋಗವನ್ನು ದೃಢಪಡಿಸಿದ್ದು ಮತ್ತು ಬುಡಕಟ್ಟು ಅಭಿವೃದ್ಧಿಗಾಗಿ ನವೀನ ಯೋಜನೆಗಳ ಮೇಲೆ ಕೇಂದ್ರೀಕರಿಸುವ ಸಚಿವಾಲಯದ ಸಂಭ್ರಮದ ಒಂದು ಉಪಕ್ರಮವಾಗಿದೆ. ಅದೇ ರೀತಿ ಇಸ್ರೋ ಸಂಸ್ಥೆ ಸ್ಥಾಪನೆಯಾಗಿದ್ದು 1969 ಆಗಸ್ಟ್ 15ರಂದು ಇಸ್ರೋ ಸಂಸ್ಥೆಯು ಸ್ಥಾಪನೆಯಾಯಿತು. ಇದರ ಕೇಂದ್ರ ಕಚೇರಿಯು ಬೆಂಗಳೂರಿನಲ್ಲಿದೆ. ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸಖಿ ಅಪ್ಲಿಕೇಶನ್ ಯಾವ ಮಿಷನ್ಗೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಗಗನಯಾನ ಮಿಷನ್. ಇತ್ತೀಚೆಗೆ ಗಗನಯಾನ ಬಾಹ್ಯಾಕಾಶದ ಹಾರಾಟದ ಸಿಬ್ಬಂದಿಗೆ ಕಾರ್ಯಗಳು, ಆರೋಗ್ಯ ಮೇಲ್ವಿಚಾರಣೆ ಮತ್ತು ಸಹಾಯ ಮಾಡಲು ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರ ಮತ್ತು ಇಸ್ರೋ ಅಭಿವೃದ್ಧಿಪಡಿಸಿದ ಒಂದು ಸಹಾಯಕ ಸಿಬ್ಬಂದಿ ಸಂವಹನಕ್ಕಾಗಿ ಜ್ಞಾನ ಕೇಂದ್ರ ಅಂದರೆ ಸಖಿ ಎಂಬ ಬಹುಮುಖಿ ಅಪ್ಲಿಕೇಶನನ್ನು ಸ್ಥಾಪಿಸಲಾಗಿದೆ. ಈ ಗಗನಯಾನ ಮಿಷನ್ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋವು 4 ಗಗನಯಾತ್ರಿಗಳನ್ನು 3 ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ 400 ಕಿಲೋಮೀಟರ್ ಕಕ್ಷೆ ಕಳಿಸಲು ಮತ್ತು ಅವರನ್ನು ಸುರಕ್ಷಿತವಾಗಿ ಭೂಮಿಗೆ ತರಲು ಮಾನವ ಸಹಿತ ಒಂದು ಮಿಷನ್ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್,
ಇತ್ತೀಚೆಗೆ ವಿಶ್ವ ಮಾನವನ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನವೆಷ್ಟು? ಅಂದರೆ HDI ಸೂಚ್ಯಂಕದಲ್ಲಿ ಭಾರತದ ಸ್ಥಾನವೆಷ್ಟು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 134. ಇತ್ತೀಚೆಗೆ ವಿಶ್ವಸಂಸ್ಥೆ ಮಾನವನ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನವು ಸ್ವಲ್ಪ ಸುಧಾರಿಸಿದೆ. HDI ಮೌಲ್ಯದೊಂದಿಗೆ 193 ದೇಶಗಳಲ್ಲಿ ಭಾರತದ ಸ್ಥಾನ 134ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅದರಲ್ಲಿ ಮೊದಲನೇ ಸ್ಥಾನ ಪಡೆದುಕೊಂಡ ದೇಶ ಸ್ವಿಟ್ಜರ್ಲೆಂಡ್ ದೇಶವು HDI ಸೂಚ್ಯಂಕದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಇದರಲ್ಲಿ HDI ಸೂಚ್ಯಂಕದಲ್ಲಿ ಮಾಪನ ಮಾಡುವ ಮಾನದಂಡಗಳೆಂದರೆ ಒಂದು ಜೀವಿತಾವಧಿ, ಶಿಕ್ಷಣ ಮತ್ತು ತಲಾದಾಯ ಎಂಬ 3 ಮಾನದಂಡಗಳಲ್ಲಿ ಅಳೆಯಲಾಗುತ್ತದೆ. ನೆಕ್ಸ್ಟ್, ಈ HDI ಸೂಚ್ಯಂಕವನ್ನು ಹೊರಡಿಸುವ ಸಂಸ್ಥೆ UNDP. UNDP ಎಂದರೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇದು ಸ್ಥಾಪನೆಯಾಗಿದ್ದು 1965ರಲ್ಲಿ. ಇದರ ಕೇಂದ್ರ ಕಚೇರಿಯು ಅಮೆರಿಕ ದೇಶದ ನ್ಯೂಯಾರ್ಕ್ನಲ್ಲಿದೆ. ಈ UNDPಯು HDI ವರದಿಯನ್ನು 1990ರಿಂದ ಬಿಡುಗಡೆ ಮಾಡಲಾಗುತ್ತಿದೆ. ಥ್ಯಾಂಕ್ ಯು.